ಅವರು ಮಾಡಿದ ಸಮಾಜ ಸೇವೆಗಳು, ಅವರಿಂದಂತ ಬಂದಂಥ ಒಂದು ಕೊಡುಗೆಗಳೇನಿದೆ, ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಿಲ್ಲದಿರೋಂಥ ಸೇವೆಗಳು ಮಾಡಿದ್ದಾರೆ. ತಮಿಳುನಾಡಲ್ಲಿ, ಆಂಧ್ರದಲ್ಲಿ, ಇಲ್ಲಿ ಬಿಡಿ ಇಡೀ ವಿದೇಶದಲ್ಲಿ ಅವರು ಓಡಾಡಿರೋವಂಥ ಒಂದು ಪಾರ್ಕ್ಗೆ ಆಸ್ಟ್ರೇಲಿಯಾದಲ್ಲಿ ಹೆಸರಿಟ್ಟಿದ್ದಾರೆ. ಸರ್ಕಾರದ ತಪ್ಪುಗಳು ಎಷ್ಟಿದೆ ಅಂದರೆ ಅಣ್ಣವ್ರ ಫ್ಯಾಮ್ಲಿ ಬಗ್ಗೆ ಧೋರಣೆ ಮಾಡ್ತಾ ಇದ್ದಾರೆ. ಏನಕ್ಕೆ ಇವತ್ತು ಪುಣ್ಯಭೂಮಿ ಡೆವಲಪ್ಮೆಂಟ್ ಇನ್ನೂ ಎಷ್ಟೆಷ್ಟಿದೆ. ಒಂದು ಸ್ಟೇಡಿಯಂ, ಅದರಲ್ಲಿ ಸ್ಟೇಡಿಯಂ ಬೇಕು, ಪಾರ್ಕ್ ಇರಬೇಕು, ಮತ್ತು ಮ್ಯೂಸಿಯಂ ಇರಬೇಕು, ಇವೆಲ್ಲ ಇದೆ. ಅಲ್ಲಿರೋ ಟ್ರಸ್ಟನ್ನೇ ಚೇಂಜ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಅದು ಯಾರೇ ಇರಲಿ ಒಳಗಡೆ ಟ್ರಸ್ಟಲ್ಲಿ, ಅದು NR ರಮೇಶ್ ಅಂತ ಅವ್ರಿಗೆ ಗೊತ್ತಿರೋ ಒಂದು ನಾಯಕ ಅದರಲ್ಲಿ ಟ್ರಸ್ಟಲ್ಲಿ ಇರಬೇಕು. ಆಗ ಮಾತ್ರ ಆ ಟ್ರಸ್ಟಲ್ಲಿ ಚೇಂಜ್ ಆಗಿ ಅಣ್ಣವರ ಪುಣ್ಯಭೂಮಿ ವಿಶ್ವ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಪ್ರವಾಸಿ ತಾಣವಾಗಬೇಕದು. ತಮ್ಮ ಹೊಟ್ಟೆ ಪಾಡಿಗೋಸ್ಕರ ಮಾಡ್ಕೊತಾ ಇರೋ ಹೀರೋಗಳು ಸಮಾನವಾಗಿ ನೋಡ್ತಾ ಇದ್ದಾರೆ ಅಣ್ಣವರನ್ನು. ಅಣ್ಣವರು ಆ ರೀತಿ ಬೆಳೆದು ಬಂದವರಲ್ಲ. ಅಣ್ಣವರ ಗತ್ತೆ ಬೇರೆ, ಅಣ್ಣವರ ಜೀವನ ಶೈಲಿನೇ ಬೇರೆ, ಮತ್ತು ಅಣ್ಣವ್ರು ಕೊಡುಗೆ ಕೊಟ್ಟಿದ್ದೇ ಬೇರೆ ಚಿತ್ರರಂಗಕ್ಕೆ. ಅಣ್ಣವರಿಲ್ಲ ಅಂದರೆ ಚಿತ್ರರಂಗನೇ ಇಲ್ಲ ಇವತ್ತು. ಅಣ್ಣವರು ಯಾರನ್ನೂ ಬೆಳೆಸಲಿಲ್ಲ, ಅಣ್ಣವರು ಏನೂ ಮಾಡಲಿಲ್ಲ, ಯಾರನ್ನೂ ಬೆಳೆಯೋಕ್ಕೆ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ನಾನು ಅದೇ ನಟರು ಈ ಅಭಿಮಾನಿಗಳಿಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಫಸ್ಟು. ಅಣ್ಣವರಿದ್ದಾಗ ಯಾರು ಬಂದು ಬಾಯಿ ತೆಗೆಯುವಂಥ ಒಬ್ಬ ವ್ಯಕ್ತಿ ಗಂಡಸಿರಲಿಲ್ಲ. ಯಾಕೆ ಹೇಳು? ಅಲ್ಲಿ ನ್ಯಾಯ, ಸತ್ಯ, ಧರ್ಮ ಅನ್ನೋದು ನೆಲೆಸಿತ್ತು ಅಣ್ಣವರು ಹೋರಾಟ ಮಾಡಬೇಕಾದಾಗ. ಇನ್ನು ಅಪ್ಪು ಅವ್ರ ಬಗ್ಗೆ ಮಾತಾಡಬೇಕಂದ್ರೆ, ಅಪ್ಪು ಅವರು ಇಡೀ ಪ್ರಪಂಚದ ದೇವರಾಗಿದ್ದಾರೆ. ಅವರು ಮಾಡಿದ ಸಮಾಜ ಸೇವೆಗಳು, ಅವರಿಂದಂತ ಬಂದಂಥ ಒಂದು ಕೊಡುಗೆಗಳೇನಿದೆ, ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಿಲ್ಲದಿರೋಂಥ ಸೇವೆಗಳು ಮಾಡಿದ್ದಾರೆ. ಮತ್ತು ಕರ್ನಾಟಕದಲ್ಲಿ ಅವ್ರು ದೇವರಾಗಿ ಪೂಜಿಸ್ತಾ ಇದ್ದಾರೆ. ತಮಿಳುನಾಡಲ್ಲಿ, ಆಂಧ್ರದಲ್ಲಿ, ಇಲ್ಲಿ ಬಿಡಿ ಇಡೀ ವಿದೇಶದಲ್ಲಿ ಅವರು ಓಡಾಡಿರೋವಂಥ ಒಂದು ಪಾರ್ಕ್ಗೆ ಆಸ್ಟ್ರೇಲಿಯಾದಲ್ಲಿ ಹೆಸರಿಟ್ಟಿದ್ದಾರೆ. ಅವರ ಇದು ಏನು ಗತ್ತೇನೋ, ಒಂದು ಪದ್ಮಶ್ರೀ ಪ್ರಶಸ್ತಿ ಅವ್ರಿಗೆ ಕೊಡ್ಸೋಕ್ಕಾಗಲಿ ನಮ್ಮ ರಾಜ್ಯ ಸರ್ಕಾರದಿಂದ. ಸರ್ಕಾರದ ತಪ್ಪುಗಳು ಎಷ್ಟಿದೆ ಅಂದರೆ ಅಣ್ಣವ್ರ ಫ್ಯಾಮ್ಲಿ ಬಗ್ಗೆ ಧೋರಣೆ ಮಾಡ್ತಾ ಇದ್ದಾರೆ. ಏನಕ್ಕೆ ಇವತ್ತು ಪುಣ್ಯಭೂಮಿ ಡೆವಲಪ್ಮೆಂಟ್ ಇನ್ನೂ ಎಷ್ಟೆಷ್ಟಿದೆ. ಒಂದು ಸ್ಟೇಡಿಯಂ, ಅದರಲ್ಲಿ ಸ್ಟೇಡಿಯಂ ಬೇಕು, ಪಾರ್ಕ್ ಇರಬೇಕು, ಮತ್ತು ಮ್ಯೂಸಿಯಂ ಇರಬೇಕು, ಇವೆಲ್ಲ ಇದೆ. ಅಲ್ಲಿರೋ ಟ್ರಸ್ಟನ್ನೇ ಚೇಂಜ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಅದು ಯಾರೇ ಇರಲಿ ಒಳಗಡೆ ಟ್ರಸ್ಟಲ್ಲಿ, ಆ ಟ್ರಸ್ಟಲ್ಲಿರೋರು ಚೇಂಜ್ ಆಗಬೇಕು, ಅಭಿಮಾನಿಗಳಾಗಿರಬೇಕು. ಅಲ್ಲಿ ಅದು NR ರಮೇಶ್ ಅಂತ ಅವ್ರಿಗೆ ಗೊತ್ತಿರೋ ಒಂದು ನಾಯಕ ಅದರಲ್ಲಿ ಟ್ರಸ್ಟಲ್ಲಿ ಇರಬೇಕು. ಆಗ ಮಾತ್ರ ಆ ಟ್ರಸ್ಟಲ್ಲಿ ಚೇಂಜ್ ಆಗಿ ಅಣ್ಣವರ ಪುಣ್ಯಭೂಮಿ ವಿಶ್ವ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಪ್ರವಾಸಿ ತಾಣವಾಗಬೇಕದು. ಅದಕ್ಕೆ ಹೋರಾಟ ಸಮಿತಿಯನ್ನು ಸ್ಟಾರ್ಟ್ ಮಾಡಬೇಕು. ಇಲ್ಲ ಅಂದರೆ ಅಣ್ಣವರನ್ನು ಇವತ್ತು ಏನೋ ತಮ್ಮ ಹೊಟ್ಟೆ ಪಾಡಿಗೋಸ್ಕರ ಮಾಡ್ಕೊತಾ ಇರೋ ಹೀರೋಗಳು ಸಮಾನವಾಗಿ ನೋಡ್ತಾ ಇದ್ದಾರೆ ಅಣ್ಣವರನ್ನು. ಅಣ್ಣವರು ಆ ರೀತಿ ಬೆಳೆದು ಬಂದವರಲ್ಲ. ಅಣ್ಣವರ ಗತ್ತೆ ಬೇರೆ, ಅಣ್ಣವರ ಜೀವನ ಶೈಲಿನೇ ಬೇರೆ, ಮತ್ತು ಅಣ್ಣವ್ರು ಕೊಡುಗೆ ಕೊಟ್ಟಿದ್ದೇ ಬೇರೆ ಚಿತ್ರರಂಗಕ್ಕೆ. ಅಣ್ಣವರಿಲ್ಲ ಅಂದರೆ ಚಿತ್ರರಂಗನೇ ಇಲ್ಲ ಇವತ್ತು. ಆ ರೀತಿ ಬೆಳೆದಂಥ ನಾಯಕನಿಗೆ ಇವತ್ತು ಅವಮಾನ, ಸರ್ಕಾರಗಳಿಂದನೇ ಅವಮಾನ ನಡೀತಾ ಇದೆ. ಏನು ಯಾರನ್ನ ಬಂದರು, ಏನೋ ಕೇಳಿದ್ರು, ತಗೊಳ್ಳಿ, ಅವರು ಯಾರೋ ಅಭಿಮಾನಿಗಳು ಕೇಳ್ತಾರೆ, ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅಂತಾರೆ. ಅಣ್ಣವರೇನು ಮಾಮೂಲಿ ನಟರ? ಅವರು ನಡೆದು ಬಂದ ದಾರಿ, ಅವ್ರ ಚಿತ್ರಗಳ ಮುಖಾಂತರ ಕೊಟ್ಟಂಥ ಒಂದು ಕೊಡುಗೆ, ಮತ್ತು ಅವರ ಜೀವನ ಶೈಲಿ, ಅವರು ನಡ್ಕೊಂಡಂಥ ರೀತಿ ಚಿತ್ರರಂಗದಲ್ಲಿ ಇವತ್ತೊಂದು ಹೇಳ್ತಾರೆ, ಅಣ್ಣವರು ಯಾರನ್ನೂ ಬೆಳೆಸಲಿಲ್ಲ, ಅಣ್ಣವರು ಏನೂ ಮಾಡಲಿಲ್ಲ, ಯಾರನ್ನೂ ಬೆಳೆಯೋಕ್ಕೆ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ನಾನು ಅದೇ ನಟರು ಈ ಅಭಿಮಾನಿಗಳಿಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಫಸ್ಟು. ಅಣ್ಣವರಿದ್ದ ಕಾಲದಲ್ಲಿ ಎಷ್ಟು ಜನ ನಟರಿದ್ದರು. ಮೊದಲಿಗೆ ವಿಷ್ಣು ಸಾರ್ ಅವರು, ಅಂಬಿ ಸಾರ್ರವರು, ಸುದೀಪ್ ಅವರು, ದರ್ಶನ್ನು, ಯಶು, ಶಿವಣ್ಣ, ರವಿಚಂದ್ರನು, ಜಗ್ಗೇಶು, ವಜ್ರಮುನಿ, ಶ್ರೀನಿವಾಸ್ ಸಾರ್ ಅವರು, ಸುಧೀರ್ ಅವರು, ಮತ್ತು ಸುನಿಲ್ಲು, ಗಣೇಶು, ಮತ್ತು ಪ್ರಭಾಕರು, ಹೀಗೆ ದಂಡಾಗಿ ನೂರಾರು ಜನ ಕಲಾವಿದರು. ಎಷ್ಟು ಜನ ಕಲಾವಿದರು. ಈಗ ಅಣ್ಣವರು ಹೋದ್ಮೇಲೆ 1929ರಿಂದ 2006ವರೆಗೂ ಹೇಗಿದ್ದರು ಜನ ಅಲ್ಲಿ. 1954ರಲ್ಲಿ ಚಿತ್ರರಂಗಕ್ಕೆ ಅಣ್ಣವರು ಬಂದಿದ್ದು. ಅಲ್ಲಿಂದ 2006 ಹೆಂಗಿದ್ರು ಹೀರೋಗಳು. ಇವಾಗ ಯಾರಿದ್ದಾರೆ ಹೀರೋಗಳು? ಎಷ್ಟು ಜನ ಬೆಳೆಸಿದ್ದೀರ ನೀವು ಹೀರೋಗಳನ್ನ? ಎಷ್ಟು ಜನ ಅಭಿಮಾನಿಗಳು ಬೆಳೆಸಿದ್ದೀರ ಹೀರೋಗಳನ್ನ ನೀವು? ಯಾರು ಬೆರಳೆಣಿಕೆ ಎಷ್ಟು ಹೀರೋಗಳಿಲ್ಲ ಇವತ್ತು. 2006ದಿಂದ ಬೆರಳಿಕೆ ಎಣಿಕೆ ಎಷ್ಟು ಹೀರೋಗಳು ಯಾರು ನೀವು ಹುಟ್ಟಾಕಿದ್ದೀರ ನೋಡ್ರಿ, ಕೇಳೋಣ. ಯಾವುದೇ ನಿರ್ಮಾಪಕರಾಗಲಿ, ಯಾವುದೇ ನಿರ್ದೇಶಕರಾಗಲಿ, ಒಂದು ಡಬ್ಬಿಂಗ್ ವ್ಯವಸ್ಥೆಯನ್ನು ನಿಲ್ಸೋಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ. ಅಣ್ಣವರಿದ್ದಾಗ ಯಾಕೆ ಡಬ್ಬಿಂಗ್ ಬರಲಿಲ್ಲ? ಅಣ್ಣವರಿದ್ದಾಗ ಯಾಕೆ ಕೋರ್ಟ್ಗಳಿರಲಿಲ್ವಾ, ಜಡ್ಜ್ಗಳಿರಲಿಲ್ವಾ, ಲಾಯರ್ ಇರಲಿಲ್ಲ, ಯಾರು ಇರಲಿಲ್ಲ? ಯಾಕೆ? ಅಣ್ಣವರಿದ್ದಾಗ ಯಾರು ಬಂದು ಬಾಯಿ ತೆಗೆಯುವಂಥ ಒಬ್ಬ ವ್ಯಕ್ತಿ ಗಂಡಸಿರಲಿಲ್ಲ. ಯಾಕೆ ಹೇಳು?
ಅಲ್ಲಿ ನ್ಯಾಯ ಸತ್ಯ ಧರ್ಮ ಅನ್ನೋದು ನೆಲೆಸಿತ್ತು ಅಣ್ಣವರು ಹೋರಾಟ ಮಾಡಬೇಕಾದಾಗ. ನೀವು ಯಾರು ಇವತ್ತು ಏನು ಮಾಡ್ತಾ ಸ್ವಾರ್ಥಕ್ಕೋಸ್ಕರ ಬೆಳೀತಾ ಇದ್ದೀರಾ? ಯಾವ ಸ್ವಾರ್ಥ? ನಿಮ್ಮ ಸ್ವಾರ್ಥಕ, ನಿಮ್ಮ ಫ್ಯಾಮಿಲಿ, ನೀವು ದುಡ್ಡು ದುಡಿತೀರಾ, ನೀವು ಫಾರಮ್ ಹೌಸ್ಗಳು ಮಾಡ್ಕೊತೀರಾ, ಆರಾಮಾಗಿ ಎಂಜಾಯ್ ಫಾರಿನ್ಗಳಿಗೆ ಹೋಗ್ತೀರಾ. ನಿಮ್ಮ ಫ್ಯಾಮಿಲಿ ಬಗ್ಗೆ ಬಿಟ್ಟರೆ ನೀವು ಚಿತ್ರರಂಗ ಒಂದು ಕುಟುಂಬ ಅಂತ ಯಾವ ನಾಯಕ ನಟರು ಸಹ 2006ರಿಂದ ಇದುವರೆಗೂ ಯಾವ ನಾಯಕ ನಟರೇ ಆಗಿರಲಿ, ಯಾವ ನಾಯಕತ್ವದಲ್ಲೇ ಆಗಲಿ, ಅಣ್ಣವರು ನಡೆಸ್ಕೊಂಡು ಬಂದಂಥ ನಾಯಕತ್ವವನ್ನು ಯಾರೂ ಬೆಳೆಸೋಕ್ಕಾಗಲೇ ಇಲ್ಲ. ಆ ರೀತಿ ಅಣ್ಣವರ ಬಗ್ಗೆ ಈ ಸರ್ಕಾರನೂ ಧೋರಣೆ ಮಾಡ್ತಾಯಿದೆ.